ನಮಸ್ಕಾರ ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ತಿರುಪತಿ ತಿಮ್ಮಪ್ಪನ ತುಂಬಾ ಫೇಮಸ್ ಆದಂಥ ವಡೆ, ಗಟ್ಟಿ ವಡೆ ಅಂತ ಕರಿತೀವಿ. ಇದಕ್ಕೆ ನಾನು ಒಂದು ಪಾವಷ್ಟು ಉದ್ದಿನಕಾಳು ಕರಿದು ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಒಂದು 9 ಅವರ್ಸ್ ನೆನಿಬೇಕು. ಮೆಣಸು ಒಂದು 1/4 ಬಟ್ಲಷ್ಟು ತೊಗೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು. ಆಮೇಲೆ ಜೀರಿಗೆ ಒಂದು 25 ಗ್ರಾಮಷ್ಟು ತೊಗೊಂಡಿದ್ದೀನಿ. ಹಿಂಗು ಒಂದು ಸ್ವಲ್ಪ ಗಟ್ಟಿ ಹಿಂಗು ಒಂದು ಹೆಬ್ಬೆರಳು ಗಾತ್ರದಷ್ಟು ತೊಗೊಂಡಿದ್ದೀನಿ. ಉಪ್ಪು ಇದಿಷ್ಟನ್ನು, ಜೀರಿಗೆ, ಮೆಣಸು, ಇಂಗು, ಉಪ್ಪು ಇದಿಷ್ಟನ್ನು ತರಿಯಾಗಿ ಪುಡಿ ಮಾಡಿಟ್ಕೊಳ್ಳೋಣ. ಆಮೇಲೆ ಕರಿಯಕ್ಕೆ ಎಣ್ಣೆ, ಕರಿಬೇವಿನ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಒಂದು 10ರಿಂದ 12. ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಗೆ ಮಾಡೋದು ಅಂತ. ನೆಂದಿರೋ ಕಾಳನ್ನೆಲ್ಲ ತೊಳೆದು ನೀರೆಲ್ಲ ತೆಗೆದುಬಿಡೋಣ. ಬರೀ ಕಾಳು ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗಟ್ಟಿಯಾಗಿ ತರಿಯಾಗಿ ರುಬ್ಕೊಳ್ಳೋಣ ಫ್ರೆಂಡ್ಸ್, ನುಣ್ಣಗೆ ಬೇಡ. ಈ ರುಬ್ಕೊಂಡಿರೋದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು ಹಾಕೋಣ. ನೋಡಿ, ಕರಿಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀನಿ. ಸೊ ಈ ಪುಡಿ ಏನು ಮಾಡಿ ಇಟ್ಕೊಂಡಿದ್ವಿ, ಮೆಣಸು, ಜೀರಿಗೆ, ಉಪ್ಪು, ಇಂಗು ಇದಿಷ್ಟನ್ನು ತರಿಯಾಗಿ ಪುಡಿ ಮಾಡಿದ್ವಲ್ಲ, ಅದನ್ನು ಒಂದು 4ರಿಂದ 5 ಸ್ಪೂನು ಹಾಕೋಣ. ನೋಡಿ, ನಾನು ಹಾಕ್ತಾಯಿದ್ದೀನಿ. ನೀವು ಹೀಗೆ ಹಾಕ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ. ತಿರುಪತಿ ತಿಮ್ಮಪ್ಪನ ವಡೆ ತಿಂದಿರೋರಿಗೆ ಇದು ಖಂಡಿತ ಇಷ್ಟ ಆಗುತ್ತೆ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ ಮಿಕ್ಸ್ಚರಲ್ಲೇ ಉಪ್ಪಿರೋದ್ರಿಂದ ಇದಕ್ಕೇನು ಎಕ್ಸ್ಟ್ರಾ ಉಪ್ಪು ಬೇಕಾಗಲ್ಲ. ಇದನ್ನು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಉಂಡೆಗಳಾಗಿ ಮಾಡಿಕೊಂಡು ಒಂದು ಬಿಳಿ ಬಟ್ಟೆ ಅಥವಾ ಯಾವುದಾದ್ರು ತೊಗೊಳ್ಳಿ. ನಾನಿಲ್ಲಿ ರೋಲಿಂಗ್ ಕ್ಲಾತ್ ಇರುತ್ತಲ್ಲ, ಕ್ಲೀನಿಂಗ್ ಕ್ಲಾತು, ಅದು ಹೊಸದು, ಅದನ್ನು ತೊಗೊಂಡಿದ್ದೀನಿ. ಅದು ಯೂಸ್ ಮಾಡಿಬಿಟ್ಟು ಎಸ್ಬಿಡ್ಬೋದು. ಸೊ ಅದನ್ನು ಒದ್ದೆ ಮಾಡಿಕೊಂಡು ಅದ್ರ ಮೇಲೆ ಚೆನ್ನಾಗಿ ದಪ್ಪಗೆ ರೌಂಡಿಗೆ ತಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆ ಇಟ್ಬಿಟ್ಟು ಅದರಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕಿಡೋಣ. ಎಣ್ಣೆ ಕಾದಿದೆ ನೋಡಿ, ಅದಕ್ಕೆ ವಡೆ ಒಂದೊಂದೇ ಕರಿಯೋಣ. ಎಲ್ಲ ಒಟ್ಟಿಗೆ 2 3 ಹಾಕಿದ್ರೆ ಚೆನ್ನಾಗಾಗಲ್ಲ. ಒಂದೊಂದೇ ಹಾಕಿ ಕರಿಬೇಕು. ನೋಡಿ, ಕರಿತಾ ಇದೆ. ಎಲ್ಲ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ, ಹೈಯಲ್ಲಿ ಇಟ್ಕೊಂಡು ಸೀಸಬೇಡಿ. ನೋಡಿ, ವಡೆ ಕರ್ಕೋತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಇಲ್ಲ ಡಾರ್ಕ್ ಬ್ರೌನ್ ಆಗೋವರೆಗೂ ಕರೀರಿ. ನೋಡಿ, ಈಗ ವಡೆ ರೆಡಿಯಾಗಿದೆ, ತಿರುಪತಿ ತಿಮ್ಮಪ್ಪನ ವಡೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಿಜವಾಗ್ಲೂ ದೇವ್ರ ಪ್ರಸಾದ ಯಾವುದೇ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಇದು ತಿರುಪತಿಲಿ ಸಿಗುತ್ತೆ, ನಿಮಗೆಲ್ಲ ಗೊತ್ತಿದೆ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ, ಲೈಕ್ ಮಾಡಿ. ನನ್ನ ಚಾನಲ್ ಇಷ್ಟ ಆದರೆ, ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೆಸಿಪಿಗೆ ವೆಯ್ಟ್ ಮಾಡಿ. ಥ್ಯಾಂಕ್ ಯು.